ಮಂಡ್ಯದ ಕೆರಗೋಡು ಹನುಮಧ್ವಜ ವಿವಾದ ಪ್ರಕರಣದ ಬೆನ್ನಲ್ಲೇ ಈಗ ಸಾರ್ವಜನಿಕ ಸ್ಥಳದಲ್ಲಿ ಇರತಕ್ಕಂತ ಬೇರೆ ಬೇರೆ ಬಾವುಟಗಳನ್ನು ಜನ ಪತ್ತೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಬೆಂಗಳೂರಿನ ಜೆ ನಗರದ ಸ್ಟೇಷನ್ ಮುಂಭಾಗದಲ್ಲಿದ್ದ ಧ್ವಜದ ಫೋಟೋ ಸಮೇತ ಶಶಾಂಕ್ ಅನ್ನೋರು ಟ್ವೀಟ್ ಮಾಡಿ 10 ವರ್ಷಗಳಿಂದ ಪೊಲೀಸರು ನಿದ್ದೆ ಮಾಡ್ತಿದ್ರಾ ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲದೆ ಪೊಲೀಸ್ ಆಯುಕ್ತರಿಗೆ ಟ್ವೀಟ್ ಸಹ ಮಾಡಿದ್ರು. ಕ್ರಮಕ್ಕೆ ಸ್ಟೇಷನ್ಗೆ ವರ್ಗಾಯಿಸಲಾಗಿದೆ ಅಂತ ಮರು ಟ್ವೀಟ್ ಮಾಡಲಾಗಿತ್ತು. ಇದೀಗ ಧ್ವಜಸ್ತಂಭದಲ್ಲಿ ಯಾವುದೇ ಬಾವುಟ ಇಲ್ಲ. 22ನೇ ತಾರೀಕು ರಾಮಲಲ್ಲಾನ ಪ್ರತಿಷ್ಠಾಪನೆ ದಿನ ತೆಗೆದ ಫೋಟೋ ಇದು. ಕೆರಗೋಡು ಪ್ರಕರಣದ ಬಳಿಕ ಟ್ವೀಟ್ ಮಾಡಿದ್ದಾರೆ. ಮಧ್ಯದಲ್ಲೇ ಬಿಬಿಎಂಪಿಯವರು ಬಾವುಟ ತೆರವು ಮಾಡಿದ್ದಾರೆ ಅಂತಿದ್ದಾರೆ ಪೊಲೀಸರು. ಧ್ವಜಸ್ತಂಭದ ಬಳಿಯಿಂದ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಏನು ನಡೀತು ಅನ್ನೋದ್ರ ಬಗ್ಗೆ ವಿವರವನ್ನು ಕೊಟ್ಟಿದ್ದಾರೆ, ನೋಡೋಣ. ಮಂಡ್ಯದ ಕೆರಗೋಡುವಿನಲ್ಲಿ ಹನುಮಧ್ವಜವನ್ನು ತೆರವು ಮಾಡಿದ ಬಳಿಕ ಸಾಕಷ್ಟು ಪ್ರತಿಭಟನೆಗಳು ನಡೀತು. ಆ ಬಳಿಕ ರಾಜ್ಯಾದ್ಯಂತ ಬೇರೆ ಬೇರೆ ರೀತಿಯ ಧ್ವಜಗಳನ್ನು ಏನು ಹಾಕಲಾಗಿತ್ತು ಅವುಗಳನ್ನು ತೆರವುಗೊಳಿಸುವಂತೆ ಕೋರಿ ಟ್ವಿಟ್ಟರ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆ ಮಾಡುವ ಕೆಲಸವನ್ನು ನಡೀತಿದೆ. ಇವತ್ತು ಶಿವಾಜಿನಗರದ ಚಾಂದಿನಿ ಚೌಕ್ ಸರ್ಕಲ್ನಲ್ಲೂ ಕೂಡ ಬೇರೆ ರೀತಿಯವಾದಂತಹ ಒಂದು ಧ್ವಜ ಇತ್ತು. ಅದನ್ನು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಪ್ರಶ್ನೆ ಮಾಡಿದರು. ಇದು ಪಾಕಿಸ್ತಾನವನ್ನು ಹೋಲುವ ರೀತಿಯಾದಂತಹ ಧ್ವಜ ಇದೆ, ಇದನ್ನು ಯಾಕೆ ತೆರವುಗೊಳಿಸಿಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆ ಮಾಡಿದರು. ಆ ಬಳಿಕ ಅಲ್ಲಿ ಆ ಧ್ವಜವನ್ನು ತೆರವುಗೊಳಿಸಿ ಅಲ್ಲಿ ರಾಷ್ಟ್ರಧ್ವಜವನ್ನು ಹಾಕುವ ಕೆಲಸವನ್ನು ಮಾಡಲಾಯಿತು. ಇವತ್ತು ಬೆಂಗಳೂರಿನ ಜೆ.ಜೆ.ಆರ್. ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜೆ.ಜೆ.ಆರ್. ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಒಂದು ಧ್ವಜ ಇದೆ. ಅದನ್ನು ಶಶಾಂಕ್ ಎನ್ನುವವರು ಟ್ವೀಟ್ ಮಾಡಿಕೊಂಡಿದ್ರು. ಟ್ವೀಟ್ ಮಾಡಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ಗೆ ಟ್ಯಾಗ್ ಮಾಡುವ ಕೆಲಸವನ್ನು ಕೂಡ ಮಾಡಿದರು. ಹೌ ಇಸ್ ದಿಸ್ ಫ್ಲಾಗ್ ಅಲೌಡ್ ಫಾರ್ 10 years ಇನ್ ಜೆ.ಜೆ.ಆರ್. ನಗರ, ಚಾಮರಾಜಪೇಟೆ ಕಾನ್ಸ್ಟಿಟ್ಯೂಯೆನ್ಸಿ, ರೈಟ್ ಆಪೋಸಿಟ್ ಟು ಜೆ.ಜೆ.ಆರ್. ನಗರ ಪೊಲೀಸ್ ಸ್ಟೇಷನ್, ಈಸ್ ಎವರಿ ಒನ್ ಸ್ಲೀಪಿಂಗ್ ಇನ್ ಸ್ಟೇಷನ್. ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ನಲ್ಲಿ ನಿದ್ದೆಯನ್ನು ಮಾಡ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ಈ ಧ್ವಜವನ್ನು ಹಾಕಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಟ್ವೀಟನ್ನು ಮಾಡಲಾಗಿತ್ತು. ಆ ಬಳಿಕ ಇದೀಗ ಆ ಫೋಲನ್ನು ಕೂಡ ನೀವು ಗಮನಿಸ್ಬೋದು. ಫೋಲ್ನಲ್ಲಿ ಇದೀಗ ಆ ಧ್ವಜ ಇಲ್ಲ. ಪೊಲೀಸರ ಮಾಹಿತಿಯ ಪ್ರಕಾರ ಈ ಒಂದು ಫೋಟೋವನ್ನು 22ನೇ ತಾರೀಕು ತೆಗೆದುಕೊಳ್ಳಲಾಗಿದೆ. ಅಲ್ಲಿ ಅಂದರೆ 22ಕ್ಕೂ ಮೊದಲು ಒಂದಷ್ಟು ಇಲ್ಲಿ ಪ್ರಿಪ್ರೇಷನ್ ಕಾರ್ಯಗಳು ನಡೀತಿದ್ವು. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಇಲ್ಲಿ ಫ್ಲೆಕ್ಸ್ಗಳನ್ನು ಹಾಕೋದಕ್ಕೆ, ಬಂಟಿಂಗ್ಸನ್ನು ಕಟ್ಟೋದಕ್ಕೆ ವ್ಯವಸ್ಥೆಗಳು ನಡೀತಿತ್ತು. ಆ ಸಂದರ್ಭದಲ್ಲಿ ಫೋಟೋವನ್ನು ತೆಗೆದುಕೊಳ್ಳಲಾಗಿದೆ. ಇವತ್ತು ಟ್ವೀಟನ್ನು ಮಾಡಿದ್ದಾರೆ. ಮಧ್ಯದಲ್ಲಿ ಬಿಬಿಎಂಪಿಯವರು ಬಾವುಟಗಳನ್ನು ತೆರವು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಬಾವುಟ ತೆರವಾಗಿಲ್ಲ. ಆದರೆ ಟ್ವೀಟ್ ಮಾಡಿದ ಬಳಿಕ ಬೆಂಗಳೂರು ಕಮಿಷನರ್ ಪೇಜ್ ವತಿಯಿಂದ ಟ್ವೀಟ್ ಮಾಡಿದಂಥ ಶಶಾಂಕ್ಗೆ ರಿಪ್ಲೈಯನ್ನು ಮಾಡುವ ಕೆಲಸವನ್ನು ಮಾಡಲಾಗಿದೆ. ಯುವರ್ ಕಂಪ್ಲೇಂಟ್ ಹ್ಯಾಸ್ ಬಿನ್ ಫಾರ್ವರ್ಡೆಡ್ ಟು ಕನ್ಸರ್ನ್ ಪೊಲೀಸ್ ಆಫೀಸರ್ ಫಾರ್ ನೆಸೆಸರಿ ಆ್ಯಕ್ಷನ್, DCP ವೆಸ್ಟ್ ಅಂಥೇಳಿ ಅದ್ರ ಜೊತೆಗೆ ಜೆ.ಜೆ.ಆರ್. ನಗರ ಪೊಲೀಸ್ ಠಾಣೆಗೂ ಕೂಡ ಈ ನಿಮ್ಮ ಕಂಪ್ಲೇಂಟನ್ನು ಫಾರ್ವರ್ಡ್ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ನೀಡಲಾಗಿದೆ. ಆದರೆ ಸದ್ಯ ಆ ಫೋಲ್ ಏನಿದೆ ಅದನ್ನು ಗಮನಿಸ್ಬೋದು. ಫೋಲ್ನಲ್ಲಿ ಬೇರೆ ಬೇರೆಯಾದಂತಹ ಧ್ವಜಗಳನ್ನು ಹಾಕಲಾಗಿತ್ತು, ಆದರೆ ಆ ಧ್ವಜ ಇಲ್ಲ. ಪೊಲೀಸರ ಮಾಹಿತಿಯ ಪ್ರಕಾರ ಇದೀಗ ಆ ಧ್ವಜವನ್ನು ಯಾವಾಗಲೂ ಮಧ್ಯದಲ್ಲಿ ಬಿಬಿಎಂಪಿ ಅವರು ತೆರವುಗೊಳಿಸಿದ್ದಾರೆ. ಅಂದರೆ 22ನೇ ತಾರೀಕು ಅಥವಾ 21ನೇ ತಾರೀಕು ಆ ಫೋಟೋವನ್ನು ತೆಗೆದುಕೊಳ್ಳಲಾಗಿತ್ತು. ಅದು ಇವತ್ತಿನ ಫೋಟೋ ಅಲ್ಲ. ಯಾವಾಗ ಕೆರಗೋಡುವಿನ ಪ್ರಕರಣ ಮತ್ತು ಬೆಂಗಳೂರಿನ ಶಿವಾಜಿನಗರದ ಚಾಂದಿನಿ ಚೌಕ್ನ ಪ್ರಕರಣ ಏನು ಮುನ್ನೆಲೆಗೆ ಬಂತು, ಆ ಬಳಿಕ ಇದನ್ನು ಟ್ವೀಟ್ ಮಾಡಲಾಗಿದೆ. ಸದ್ಯ ಆ ಫೋಲ್ನಲ್ಲಿ ಆ ರೀತಿಯಾದಂತಹ ಬಾವುಟ ಏನಿದೆ, ಯಾವುದೋ ಒಂದು ಧರ್ಮಕ್ಕೆ ಸೇರಿದ್ದಂಥದ್ದು ಅಥವಾ ಬೇರೆ ಬೇರೆ ರೀತಿಯಾದಂಥ ಧ್ವಜಗಳೇನಿತ್ತು ಅದು ಇಲ್ಲ. ಮತ್ತು ಆ ಧ್ವಜವನ್ನು ತೆರವು ಮಾಡಬೇಕಾಗಿದ್ದಂಥವರು ಬಿಬಿಎಂಪಿಯವರು. ಮಧ್ಯದಲ್ಲಿ ಯಾವಾಗಲೂ ಬಿಬಿಎಂಪಿಯವರು ಆ ಧ್ವಜವನ್ನು ತೆರವು ಮಾಡಿದ್ದಾರೆ. ಇದಕ್ಕೂ ನಮಗೂ ಸಂಬಂಧವಿಲ್ಲ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮಾಹಿತಿಯನ್ನು ನೀಡ್ತಿದ್ದಾರೆ. ಸದ್ಯ ಯಾವಾಗ ಕೆರಗೋಡುವಿನಲ್ಲಿ ಹನುಮಧ್ವಜವನ್ನು ತೆರವುಗೊಳಿಸಿದ್ರು ಆ ಬಳಿಕ ರಾಜ್ಯಾದ್ಯಂತ ಬೇರೆ ಬೇರೆ ರೀತಿಯ ಧ್ವಜಗಳನ್ನು ಏನು ಹಾಕಲಾಗಿತ್ತು ಅದನ್ನು ಪ್ರಶ್ನೆ ಮಾಡುವ ಕೆಲಸವನ್ನು, ಅದನ್ನು ಯಾಕೆ ತೆರವು ಮಾಡಲಾಗಿಲ್ಲ, ಕಳೆದ 10 ವರ್ಷಗಳಿಂದ ಈ ಧ್ವಜ ಹಾಕಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆ ಮಾಡುವ ಕೆಲಸವನ್ನು ನಾಗರಿಕರು ಮಾಡ್ತಿದ್ದಾರೆ. ಅದಕ್ಕೆ ಪೊಲೀಸ್ ಇಲಾಖೆ ಕೂಡ ಅದರ ಜೊತೆಗೆ ಬಿಬಿಎಂಪಿ ಕೂಡ ಸ್ಪಂದನೆಯನ್ನು ಕೊಡ್ತಿದೆ. ಆ ಧ್ವಜಗಳನ್ನು ಇವತ್ತು 2 ಕಡೆ ತೆರವುಗೊಳಿಸಲಾಗಿದೆ. ಒಂದು ಶಿವಾಜಿನಗರದ ಚಾಂದಿನಿ ಚೌಕ್ನಲ್ಲಿ ಹಾಕಲಾಗಿದ್ದಂತಹ ಧ್ವಜ, ಅದ್ರ ಜೊತೆಗೆ ಬೆಂಗಳೂರಿನ ಜೆ.ಜೆ.ಆರ್. ನಗರ ಪೊಲೀಸ್ ಠಾಣೆಯ ಮುಂದೆ ಹಾಕಲಾಗಿದ್ದಂತಹ ಧ್ವಜ. ಇದೀಗ ಆ 2 ಧ್ವಜಗಳನ್ನು ತೆರವು ಮಾಡುವ ಕೆಲಸವನ್ನು ಮಾಡಲಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಇನ್ನು ಮಂಡ್ಯದ ಕೆರಗೋಡು ಹನುಮಧ್ವಜ ವಿವಾದ ಜಾಸ್ತಿ ಆಗ್ತಾ ಇದ್ದ ಹಾಗೆಯೇ ಈಗ ರಾಜ್ಯಾದ್ಯಂತ ಈ ವಿಚಾರವಾಗಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಎಲ್ಲ ಕಡೆನೂ ಪ್ರಶ್ನೆ ಮಾಡೋ ಹಾಗಾಗಿದೆ. ಕೆರಗೋಡು ಹನುಮಧ್ವಜ ಪ್ರಕರಣದ ಬಳಿಕ ಶಿವಾಜಿನಗರದ ಚಾಂದಿನಿ ಚೌಕ್ನ ಘಟನೆ ಬಳಿಕ ಪ್ರತಿಯೊಬ್ಬರೂ ಬೆಂಗಳೂರು ಪೊಲೀಸರ ಟ್ವಿಟರ್ ಅಕೌಂಟ್ ಲಿಂಕ್ ಮಾಡ್ತಾ ಇದ್ದಾರೆ. ಇದರಿಂದ ಎಚ್ಚೆತ್ತುಕೊಂಡಿರ್ತಕ್ಕಂಥ ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡೆಯುವ ಮುನ್ನವೇ ಎಲ್ಲೆಲ್ಲಿ ಸರ್ಕಾರಿ ಜಾಗದಲ್ಲಿ ಸಮುದಾಯ ಪ್ರತಿನಿಧಿಸುವ ಬಾವುಟಗಳನ್ನು ಹಾರಿಸಿದರೆ ಅದನ್ನು ಸಮುದಾಯದ ಮುಖಂಡರ ಮನವೊಲಿಕೆ ಮಾಡಿ
ತೆರವು ಮಾಡುವಂತೆ ಮೌಖಿಕ ಸೂಚನೆಯನ್ನು ನೀಡಿದ್ದಾರೆ. ಯಾವುದೇ ಸಮುದಾಯದ ಬಾವುಟ ಇದ್ದರೆ ಅದನ್ನು ಬಲವಂತವಾಗಿ ತೆರವು ಮಾಡುವ ಪ್ರಯತ್ನ ಮಾಡಬೇಡಿ ಅಂತ ಸೂಚನೆ ಇದೆ. ಈಗ ಎಲ್ಲೆಡೆಯೂ ಧ್ವಜದ್ದೇ ಭಯ ಉಂಟು ಮಾಡಿದ್ದು ಪೊಲೀಸರು ಎಚ್ಚರಿಕೆ ಹೆಜ್ಜೆ ಇಡ್ತಿದ್ದಾರೆ. ಅಂದರೆ ತೆರವು ಮಾಡಿ ಆ ಮುಖಂಡರ ಮನವೊಲಿಸಿ ತೆರವು ಮಾಡಿ. ನಿನ್ನೆ ಚಾಂದಿನಿ ಚೌಕ್ನಲ್ಲೂ ಅಷ್ಟೇ, ಏನು ಬಲವಂತವಾಗಿ ಹೋಗಿ ರಪ್ಪಂತ ಕಿತ್ತಾಕ್ಬಿಡಲಿಲ್ಲ. ಅಲ್ಲಿ ಜನರ ಜೊತೆ ಮಾತಾಡಿ, ನೋಡಪ್ಪ ಈ ಥರ ಇಶ್ಯೂ ಆಗುತ್ತೆ ಬೇಡ ಅಂತ ಹೇಳಿ 40 ವರ್ಷದಿಂದ ಇತ್ತಂತೆ ತೆಗೆದಿದ್ದಾರೆ. ಅವರು ಕೂಡ ಮಾತನಾಡ್ತಾ ಹೇಳ್ತಿದ್ರು ಚಾಂದಿನಿ ಚೌಕ್ನಲ್ಲಿ, ನಮ್ಮ ಶಿವಾಜಿನಗರ ತುಂಬ ಪೀಸ್ಫುಲ್ಲು, ನಮ್ಗೆ ಯಾವುದೂ ಅಭ್ಯಂತರ ಇಲ್ಲ, ಪೊಲೀಸರು ಲಾ ಆ್ಯಂಡ್ ಆರ್ಡರ್ ಯಾವ ಥರ ಹೇಳ್ತಾರೆ ಹಂಗೆ ನಾವು ಮೇಂಟೈನ್ ಮಾಡ್ತೀವಿ ಅಂತ. ಹಾಗೆ ಎಲ್ಲರನ್ನೂ ಕೂಡ ಮನವೊಲಿಕೆ ಮಾಡಿ ತೆಗಿರಿ. ಜಬರ್ದಸ್ತಿ ಮಾಡೋಕ್ಕೆ ಹೋಗಿ ಕೆರಗೋಡ್ನಲ್ಲಿ ಏನಾಯಿತು ಅಂತ ಗೊತ್ತಾಯ್ತಲ್ವ ನಿಮಗೆ. ಆ ಥರ ಜಬರ್ದಸ್ತಿ ಮಾಡೋಕ್ಕೆ ಹೋಗಬೇಡಿ. ಎಲೆಕ್ಷನ್ ಟೈಮು ತುಂಬ ಸೂಕ್ಷ್ಮವಾದ ವಿಚಾರ, ಧರ್ಮದ ವಿಚಾರ, ಸಮುದಾಯಗಳ ವಿಚಾರ, ಯಾರನ್ನೂ ಎದುರಾಕ್ಕೋಬೇಡಿ, ಬಟ್ ಮನವೊಲಿಕೆ ಮಾಡಿ ತೆಗಿರಿ ಅಂತ ಸೂಚನೆ ಕೊಟ್ಟಿದ್ದಾರೆ.